ನಾಡಿನಲ್ಲಿ ತುಳುವಿಗೋಸ್ಕರ ನಿರಂತರವಾಗಿ ಹೋರಾಟ ಮಾಡಿ ಬಹುಶಃ ತನ್ನದೆಲ್ಲವನ್ನೂ ತುಳುವಿಗಾಗಿ ತ್ಯಾಗ ಮಾಡಿ ಊರು ಬಿಟ್ಟು ಹೋದಂತ ಒಬ್ಬ ವ್ಯಕ್ತಿ ಇವತ್ತು ಕಟ್ಟುವಂಥ ಕ್ರಮಗಳೆಲ್ಲ ಇತ್ತು. ಈಗ ಅದು 100ಕ್ಕೆ 100 ಹೊರಟೋಗಿದೆ. ಇನ್ನು ನೋಡಿ, ಇದು ಉಜ್ಜೇರು ಅಂತ. ಉಜ್ಜೇರು ಅಂದ್ರೆ ನಾವು ಒಣಕೆ ಭತ್ತ ಗುದ್ದು ಅಂತ ನೋಡಿ. ಇದು ಈ ಭತ್ತದ ಗುದ್ದುವ ಗುಳಿ. ಇದು ಇಲ್ಲಿ ಒಂದು ಗುಳಿಯೊಳಗೆ 4 ಜನ ಭತ್ತ ಕೊಡ್ತಾ ಇದ್ರು. ಒಂದು ಗುಳಿಯೊಳಗೆ 4 ಜನ. ಅದು ನಿಮಗೆ ಒಳ್ಳೆ ಡಾನ್ಸ್ ಮಾಡುವ ಹಾಗೆ ಕಾಣ್ತದೆ. ಅದು ಈ ಒಂದು ಚೂರು ತಪ್ಪಿದ್ರೆ ಅದು ಕಾಲಿಗೆ ಬೀಳ್ಬಹುದಾ? ಆ ಒಣಕೆ ಅಂತ ನೋಡಿ, ಅದಕ್ಕೆ ನೋಡಿ ಇದಿದೆ, ಕಬ್ಬಿಣದ ಕಟ್ಟ ಇದೆ. ಒಂದೊಂದೇ ಕಾಗಿ ಬಿದ್ದಾದ್ರೆ ಬೆರಳು ಕಟ್ಟಾಗ್ಬೋದು. ಆ ರೀತಿಯ ಇದು ಸಣ್ಣ ಗಾತ್ರದ್ದು. ಮಕ್ಕಳಿಗೆ ಸಣ್ಣ ಎಳವೆಯಲ್ಲೇ ಅವರಿಗೆ ತರಬೇತಿ ಸಿಗ್ತಾ ಇತ್ತು ನೋಡಿ. ಈ ಮಕ್ಕಳು ಗುದ್ದುವಂತ ಭತ್ತ ಗುದ್ದುವಂತ. ಬನ್ನಿ. ಒಂದ್ಸಲಿ ತಕೊಳ್ಳಿ. ಏನ್ ಸರ್ ಇದು ಎಸ್ ಯು ಪಣಿಯಾಡಿಯವರು. ಎಸ್ ಯು ಪಣಿಯಾಡಿಯವರು ಅಂತಂದ್ರೆ ತುಳುನಾಡಿನಲ್ಲಿ ತುಳುವಿಗೋಸ್ಕರ ನಿರಂತರವಾಗಿ ಹೋರಾಟ ಮಾಡಿ ಬಹುಶಃ ತನ್ನದೆಲ್ಲವನ್ನೂ ತುಳುವಿಗಾಗಿ ತ್ಯಾಗ ಮಾಡಿ ಊರು ಬಿಟ್ಟು ಹೋದಂತ ಒಬ್ಬ ವ್ಯಕ್ತಿ. ಇವತ್ತು ಬಹುಶಃ ಅವರನ್ನ ನಾವು ಮರ್ತಿದ್ದೇವೆ. ಆ ಕಾರಣಕ್ಕೆ ಅವರ ಹೆಸರಿಗೆ ಈ ಒಂದು ಗ್ರಂಥಾಲಯವನ್ನು ಅರ್ಪಣೆ ಮಾಡಿರುವಂಥದ್ದು. ಎಸ್ ಯು ಪಣಿಯಾಡಿ, ಶ್ರೀನಿವಾಸ ಉಪಾಧ್ಯಾಯ ಪಣಿಯಾಡಿ. ನಿಮ್ಗೆ ಗೊತ್ತಿರ್ಬೋದು ಸರ್, ಹರಿಣಿ ರಾವ್ ಅಂತೇಳಿ ನಮ್ಮ ರಾಜ್ಕುಮಾರ್ ಜೊತೆಯಲ್ಲಿ ನಟನೆ ಮಾಡ್ತಾ ಇದ್ರು. ಹೌದು, ಒಳ್ಳೆ ಖ್ಯಾತ ನಟಿಯವರು. ಅವರ ಮಗಳು, ಇವರ ಮಗಳು. ಅದು ಅಲ್ಲದಿದ್ರೆ ನಿಮಗೆ ಇವರು ಕುಳ್ಳಕ್ಕೆ ಇದ್ರಲ್ಲ, ಅವರ ಹೆಸರು ವಾದಿರಾಜರಪ್ಪ. ಇವರ ಹೌದು. ಸೊ ಇದಿಷ್ಟು ಇದಕ್ಕೆ ನಿಮ್ಮ ತುಳು ಮತ್ತೆ ನಮ್ಮ ಕೆಲವೆಲ್ಲ ಇದೆ, ಬೇರೆ ಹೊರಗಿನದ್ದು ಇದೆ. ಇದು ಒಂದು ಸಣ್ಣ ಆಫೀಸ್ನ ಹಾಗೆ ಇದೆ ಇಲ್ಲಿ. ಮನೆ ಮಲ್ಲೇಜ್. ನಮ್ಮ ವೀರೇಂದ್ರ ಹೆಗಡೆಯವರ ವಿಶ್ವ ತುಳು ಸಮ್ಮೇಳನ ಇಲ್ಲಿ ಪ್ರಾರಂಭ ಆಯ್ತು ಸರ್. ಪ್ರಾರಂಭ ಆಗಿ ಆನಂದ ಆ ಕಾಲಕ್ಕೆ 2009ರಲ್ಲಿ ಆಗ ವಿಶ್ವ ತುಳು ಸಮ್ಮೇಳನ ಭಾರಿ ಪಾಪ್ಯುಲರ್ ಆಗಿತ್ತು. ಸರ್ ಇದು ನೋಡಿ, ಮೇಲೆ ಇದೆಲ್ಲ ಚಿತ್ರಗಳು ನಮ್ಮ ಬೇರೆ ಬೇರೆ ತುಳುನಾಡಿನಲ್ಲಿ ಆಡಳಿತದಲ್ಲಿದ್ದ ನಾಣ್ಯಕ್ಕೆ ನಾನು ವಿಶೇಷವಾದ ಒತ್ತು ಕೊಡಲಿಲ್ಲ ಸರ್. ನಾನು ವಸ್ತುಗಳನ್ನು ಸಂಗ್ರಹ ಮಾಡುವಾಗ ಏನು ಸಿಕ್ಕಿದೆ ಅದನ್ನಷ್ಟೇ ಇದು ಮಾಡಿದ್ದೆ ನಾನು. ಪೋರ್ಚುಗೀಸರ ಪೀರಿಯಡ್ ಇದ್ದು, ಅಲೋಪರ ಪೀರಿಯಡ್ ಇದ್ದು, ಹಾಗೆ ಬ್ರಿಟಿಷ್ ಪೀರಿಯಡ್ ಇದ್ದಷ್ಟೇ ಇದೆ ನಮ್ಮ.
ಸರ್ ವಾಶ್ರೂಮಿಗೆ ಹೋಗ್ಬೇಕಾದ್ರೆ ಹೋಗ್ಬೇಕು. ನೋಡಿ, ಆಗ ಬೇಳೆ, ಆಗ ಹಣ, ಆಗ ಧ್ಯಾನ ಅಂತ ನಾನು ಹೇಳಿದೆಲ್ಲ, ಬೇರೆ ಬೇರೆ ಸೈಜಿನದ್ದು.